ಜನಕ್ಕೆ ಗಾಂಚಲಿ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ತಿಕ್ಕ ಗಾಂಚಲಿ ಮಾತ್ರ ಇರ್ಲೇಬಾರ್ದು. ನಾನ್ ಯಾಕೆ ಹಿಂಗ್ ಹೇಳ್ತಿದ್ದೀನಿ ಅನ್ಕೊಂಡ್ರೆ, ಈಗ ರೀಸೆಂಟ್ ಆಗಿ ನಾನು ಕಾಶಿಗೆ ಹೋಗಿದ್ದಾಗ ಕಾಶಿ ಮಣಿಕರ್ಣಿಕಾ ಘಾಟ್ ಹತ್ರ 120 ವರ್ಷ ಹಳೆ ಸ್ಪಾಟ್ ಅಲ್ಲಿ ಲಸ್ಸಿ ಟ್ರೈ ಮಾಡೋಣ ಅಂತ ಹೋಗಿ ಓನರ್ ನ ಮಾತಾಡ್ಸ್ರೆ ಓನರ್ ಗಾಂಚಲಿ ಮಾತ್ರ ಪೀಕಲ್ ಇತ್ತು. ನನಗ್ ಮಾತ್ರ ಹಿಂಗೇನ ಅಂತ ನೋಡಿದ್ರೆ ಬರೋ ಕಸ್ಟಮರ್ ಗೆಲ್ಲ ಬಾಯಿಗೆ ಬಂದಂಗೆ ಬೈತಾ ಇದ್ದ. ಬೈದ್ರೆ ಬೈಲಿ, ಲಸ್ಸಿನಾದ್ರೂ ಟ್ರೈ ಮಾಡೋಣ ಅಂತ ಹೋಗಿ ಲಸ್ಸಿ ಪ್ರೈಸ್ ಕೇಳಿದ್ಕೆ ತಲೆ ಗಿರ್ ಅಂದ್ಬಿಡ್ತು. 120 ರೂಪಾಯಿಗೆ ಒಂದು ಲಸ್ಸಿ ಅಂತೆ. ನಾನಿಲ್ಲಿ ಒಂದು ಡ್ರೈ ಫ್ರೂಟ್ ಲಸ್ಸಿ ಮತ್ತೆ ಒಂದು ಮಿಕ್ಸ್ ಫ್ರೂಟ್ ಲಸ್ಸಿ ಅಂತ ತಗೊಂಡಿದ್ದೆ. ತಗೊಂಡು ಟೇಸ್ಟ್ ಮಾಡಿದಾಗ ಗೊತ್ತಾಯ್ತು ಅವ್ನು ಕೊಡ್ತಾ ಇರೋ ಬಿಲ್ಡಪ್ ಗೂ ಟೇಸ್ಟ್ ಗೂ ಸಂಬಂಧನೇ ಇಲ್ಲ, ಉಳಿ ಆಗಿತ್ತು. ಈ ಜಾಗ ನೋಡಿದ್ಮೇಲೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಗಾದೆ ನನಗೆ ನೆನಪಾಗೋಯ್ತು. ಬಿಕಾಸ್ ಒಬ್ಬ ಬಂದ್ ನಿಂತ್ಕೊಂಡ್ರೆ ಇನ್ನೊಬ್ಬ ಬಂದ್ ಹಿಂದೆನೆ ನಿಂತ್ಕೊಂತಾನೆ. ಇದರಿಂದನೇ ಸಿಕ್ಕಾಪಟ್ಟೆ ಜನ ನಿಂತು ವೆಯ್ಟ್ ಮಾಡಿ ಅವನ ಹತ್ರ ಬೈಸ್ಕೊಂಡು ಟೇಸ್ಟ್ ಮಾಡ್ಕೊಂಡು ಹೋಗೋದನ್ನ ಸರ್ವೇ ಸಾಮಾನ್ಯವಾಗಿ ನೋಡಬಹುದು. ನಿಮ್ಗೆ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬೇಕಂತಾನೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಆಲ್ರೆಡಿ ನೀವು ವಾರಣಾಸಿಗೆ ಹೋಗಿ ಟೇಸ್ಟ್ ಮಾಡಿದ್ರೆ ನಿಮ್ಗೆ ಏನ್ ಅನ್ಸೋ ಅಂತ ಕಮೆಂಟ್ ತಿಳಿಸಿ. ನೀವು ಇನ್ನು ಟೇಸ್ಟ್ ಮಾಡದೆ ನೆಕ್ಸ್ಟ್ ಟೈಮ್ ಕಾಶಿ ಕಡೆ ಹೋದಾಗ ಇಲ್ಲಿ ಟೇಸ್ಟ್ ಮಾಡ್ತಿರೋ ಇಲ್ವೋ ಅನ್ನೋದು ಕೂಡ ಕಮೆಂಟ್ ಮಾಡಿ. ಇದರ ಡೀಟೇಲ್ಡ್ ವಿಡಿಯೋ ಮತ್ತೆ ಕಾಶಿ ಬಗ್ಗೆ ಕಂಪ್ಲೀಟ್ ವ್ಲಾಗ್ ಬೇಕು ಅಂತ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.